ರಾಣೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಾವು, ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಬಲಿ. ಕರ್ತವ್ಯದ ವೇಳೆ ವೈದ್ಯ ಕ್ಷಮಾ ಗೈರು ಆರೋಪ, ಹೆರಿಗೆ ಬಳಿಕ ನವಜಾತ ಶಿಶು ಸಾವು. ಡಾಕ್ಟರ್ ಒಂದು 10 ಗಂಟೆ ಬಂದ್ರೆ 24 ಗಂಟೆ ಆದ್ರೆ ಇದುವರೆಗೂ ಡಾಕ್ಟರ್ ಇಲ್ಲ. ಒಂದು ಜೀವ ಆಗೈತೆ, ಇದಕ್ಕೆಲ್ಲ ಹೊಣೆಗಾರ ಯಾರು? ಪೋಷಕರ ಆಕ್ರಂದನ, ಆಸ್ಪತ್ರೆ ವಿರುದ್ಧ ಆಕ್ರೋಶ, ಆಸ್ಪತ್ರೆಯ ಆವರಣದಲ್ಲಿ ಉದ್ವಿಗ್ನ ವಾತಾವರಣ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಗರದ ಸಾರ್ವಜನಿಕ ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಾವನ್ನಪ್ಪಿದ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಬೀನಾ ಹುಬ್ಬಳ್ಳಿ ಎಂಬ ಮಹಿಳೆಗೆ ಪ್ರಸವದ ನೋವಿನಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆರಿಗೆ ನಡೆದ ಬಳಿಕ ನವಜಾತ ಶಿಶು ಮೃತಪಟ್ಟಿದೆ. ಇನ್ನು ಮೃತ ಶಿಶುವಿನ ಪೋಷಕರು ಕರ್ತವ್ಯದ ಅವಧಿಯ ಸ್ಥಳದಲ್ಲಿ ಇರಬೇಕಾದ ವೈದ್ಯರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಆರೋಪಿಸಿದ್ದಾರೆ. ಅವರ ಆರೋಪದ ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕಿದ್ದ ವೈದ್ಯೆ ಕ್ಷಮಾ ಅವರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಲಭ್ಯ ಇರಲಿಲ್ಲ. ನಿನ್ನೆ ರಾತ್ರಿ 8 ಗಂಟೆಯಿಂದ ಇಂದು ಬೆಳಗಿನ 8 ಗಂಟೆವರೆಗೂ ಕರ್ತವ್ಯದಲ್ಲಿರಬೇಕಾದ ವೈದ್ಯ ಕ್ಷಮಾ ಹಾಜರಿಯಾಗಿ ಮನೆಗೆ ಹೋಗಿ ವಾಪಸ್ ಬಂದಿದ್ದೆ ಮಗುವಿನ ಮರಣದ ಬಳಿಕ. ಇದೀಗ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ನೇರನ ಕಾರಣ ಎಂದು ಪೋಷಕರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯ ಮಾಹಿತಿ ತಿಳಿದಿದ್ದಂತೆ ಕೆಆರ್ಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ಹನುಮಂತ್ ದುಗ್ಗತಿ, ಶಬೀರ್, ಶಿವರಾಮೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ಗಣೇಶ್ ಸೇರಿದಂತೆ ಹಲವರು ಆಸ್ಪತ್ರೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಮೃತ ಶಿಶುವಿಗೆ ನ್ಯಾಯ ದೊರಕಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಕರ್ತವ್ಯ ಲೋಪ ಎಸಗಿರುವ ಆರೋಪ ಎದುರಿಸುತ್ತಿರುವ ವೈದ್ಯನ ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ನಾನು ನಿನ್ನೆ ಬೆಳಗ್ಗೆ 10 ಗಂಟೆಗೆ ನನ್ನ ಹೆಂಡತಿಗೆ ಕರ್ಕೊಂಡು ಇಲ್ಲಿ ಡೆಲಿವರಿಗೆ ಬಂದಿದ್ದು. ನಾನು ಬೆಳಗ್ಗೆ 10 ಗಂಟೆಗೆ ಬಂದಿದ್ದ ಮೇಲೆ ತೋರಿಸಿದ ಮೇಲೆ ಅವ್ರು ನೋಡಿ ಇನ್ನೂ ಸ್ವಲ್ಪ ಟೈಮ್ ಇದೆ ನೋಡೋಣ ಅಂಥೇಳಿ ವೇಟ್ ಮಾಡೋಕೆ ಹೇಳಿದರು. 4:15 ಮಟ್ಟ ಇಲ್ಲೇ ಇದ್ವಿ ನಾವು. 4:15 ಮೇಲೆ ಅವ್ರು ಏನು ಹೇಳಿದ್ರು, ಇನ್ನೂ ಟೈಮ್ ಐತಿ, ಮನೆಗೆ ಕರ್ಕೊಂಡು ಹೋಗ್ರಿ, ಪೇನ್ ಆದರೆ ಮತ್ತೆ ಕರ್ಕೊಂಬರ್ರಿ ಅಂತ ಹೇಳಿದರು. 7 ಗಂಟೆ ಸುಮಾರ ಪೇನ್ ಆಯಿತು, ಮತ್ತೆ ಬಂದಿವಿ ನಾವು. ಬಂದಿದ್ದ ಮೇಲೆ ಅವ್ರು ನೋಡಿ ಇನ್ನೊಂದು ಸ್ವಲ್ಪ ಟೈಮ್ ಐತಿ ನೋಡೋಣ ಅಂಥೇಳಿ ಮತ್ತೆ ಅಡ್ಮಿಟ್ ಮಾಡ್ಕೊಂಡಿದ್ರು. ಮಾಡ್ಕೊಂಡಿದ್ಮೇಲೆ ಮತ್ತು ಡ್ಯೂಟಿ ಚೇಂಜ್ ಆದರು, ಮತ್ತೆ 2 ಸಿಸ್ಟರ್ ಬಂದರು. ಅವರು ಚೆಕ್ ಮಾಡಿ ನೋಡಿದ್ರೆ ಇನ್ನೂ ಟೈಮ್ ಐತಿ ನೋಡೋಣ ಅಂಥೇಳಿ. ಆಮೇಲೆ ಡಾಕ್ಟರ್ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದ ಮೇಲೆ ಅವ್ರು ಡಾಕ್ಟರ್ ಏನು ಹೇಳಿದ್ರು, ಅವ್ರಿಗೆ ಪ್ರೊಸೆಸಿಂಗ್ ಸೀರಿಯಸ್ ಇದ್ದರೆ ಹಾವೇರಿಗೆ ಬರೋದು ಕೊಡ್ಬೇಡ್ರಿ. ಡಾಕ್ಟರ್ ಇದ್ದಿದ್ದಿಲ್ಲ, ಡೈನ್ ಇದ್ದಿದ್ದಿಲ್ಲ, ನೈಟು ಇದ್ದಿದ್ದಿಲ್ಲ, ಯಾರು ಡಾಕ್ಟರ್ ಇದ್ದಿದ್ದಿಲ್ಲ, ಬರೀ ನರ್ಸು ನೋಡಿದ್ದು. ಆಮೇಲೆ ಅವ್ರು ಬಂದರೆ ನಾವು ಹೇಳಿದರೆ ಹೋಗ್ತೀವಿ ಅಂಥೇಳಿ ಹೇಳಿದ್ವಿ ನಾವು. ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡಿ ಹೇಳಿದ್ಮೇಲೆ ಹೋಗ್ತೀವಿ ಅಂತ ಹೇಳಿದ್ವಿ ನಾವು. ಅವರು ಬಂದಿಲ್ಲ, ನೋಡಿಲ್ಲ. ಕಾದು ಸುಮಾರು ಬೆಳಗ್ಗೆ 5 ಗಂಟೆಗೆ ಡೆಲಿವರಿ ಆಯ್ತು. ಡೆಲಿವರಿ ಆಗಿದ್ಮೇಲೆ ಪಾಪುಗೆ ತ್ರಾಸ ಆತ್ರಿ. ಅಲ್ಲಿ ಮಠ ಕಾದಿದ ಮೇಲೆ ಪಾಪುಗೆ ತ್ರಾಸ ಆಯ್ತು, ಅದು ಡೆತ್ ಆಗ್ತದೆ ಪಾಪು. ಈಗ ಡಾಕ್ಟರ್ ಏನು ಹೇಳ್ತಾರೆ? ಈಗ ಬಂದರು ಡಾಕ್ಟರ್ ಅವ್ರು ನಮಗೆ ಹೇಳಕತ್ತಾರೆ ರೀ, ಅವ್ರು ಇದ್ದಿಲ್ಲ ಇಲ್ಲಿ. ಯಾವುದೇ ಕಮ್ಮಿ ಇತ್ತು, ಇದು ಕಮ್ಮಿ ಇತ್ತು, ನೀರು ಕಮ್ಮಿ ಇತ್ತು, ಬಂದು ನೋಡಿದ್ರ ಇಲ್ಲ. ಅದು ಹೆಂಗೆ ಹೇಳಕತ್ತಿದ್ದಾರೆ ಅವರು? ಇಲ್ಲಲ್ಲ, ಮತ್ತು ಬಂದು ನೋಡಿ ಹೇಳ್ಬೇಕಿತ್ತು. ನಾವು ಹೋಗಿದ್ದು ಮುಂದೆ ಎಲ್ಲೇ ಅವ್ರು ಕಳಿಸಿ ಅಲ್ಲೇ ಹೋಗಿದ್ವಿ ನಾವು. ನಾವೇನು ಈಗ ನೋಡ್ರಿ, ಅವ್ರು ಹಿಂಗೆ ಮಾಡ್ಕೊಂತ ಹೋದ್ರೆ ಇಲ್ಲೇ ಬಡವರು ಬರೋರು. ಹೌದ್ರಿ, ಯಾರು ಇದ್ದಂತಾರ ಬರೋಂಗಿಲ್ಲ. ಇವರ ಕಾಳಜಿಂದ ನೋಡಂಗಿಲ್ಲ ಅಂದರೆ ನಮಗೆ ಆಸ್ಪತ್ರೆ ಅದಕ್ಕೆ ಬೇಕು. ಇದು ಅವರ ಹಾವೇರಿಗೆ ಏನಾರ ಆದರೆ ಹಾವೇರಿ ಅಂದರೆ ನಾವು ಮತ್ತೆ ಇದಕ್ಕೆ ಇತ್ತಿರೋದು ಹಾಸ್ಪಿಟಲ್. ಡಾಕ್ಟರ್ ಇದ್ರಿ ಕ್ಷಮಾ ಮೇಡಮ್ ಬಂದೇ ಅಲ್ರಿ. ಡ್ಯೂಟಿ ಇದ್ರೂ ಬಂದಿಲ್ಲ ರೀ, ಅವರು ಪ್ರೆಸೆಂಟ್ ಇಲ್ಲ ಅವರು ಇಲ್ಲಿ. ನಾನು KRS ಪಾರ್ಟಿ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷ ಹನುಮಂತ್ ದುಗ್ಗತಿ ಅಂತ. ಬಂಧುಗಳಲ್ಲಿ ನೋಡ್ತಾ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಒಳಗೆ ಎಲ್ಲ ಬರ್ತಾರದಿಲ್ಲಿ ಬಡವರೇ ಬರೋದು. ಆಲ್ಮೋಸ್ಟ್ ಎಲ್ಲ ಬಡವರೇ ಬರೋದು. ಇಲ್ಲಿ ವ್ಯವಸ್ಥೆ ಹೆಂಗೈತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದ್ರಂದ್ರೆ ಒಬ್ಬ ಆಯ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಮೇಲೆ ಇಲ್ಲಾಗಲ್ಲ, ಇಲ್ಲ ಹಾವೇರಿಗೆ ಹೋಗ್ರಿ, ಇಲ್ಲ ನಮ್ಮ ಹಾಸ್ಪಿಟ್ಲ್ ಇದೆ. ಇಲ್ಲಿದ್ದ ಒಬ್ಬೊಬ್ಬ 3-4 ಡಾಕ್ಟ್ರುಗಳು ಅವ್ರವ್ರ ಸ್ವಂತ ವೈಯಕ್ತಿಕ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ. ಅವರು ಅಷ್ಟೇ ಅಷ್ಟೇ ಮಾಡ್ತಾರೆ ಕೆಲಸ. ಎಲ್ಲ ಹೊರಗಡೆನೇ, ಅದು ಟೈಮ್ ಪಾಸ್ ಎಲ್ಲ ಟೈಮ್ ಕೊಡೋದೆಲ್ಲ ಹೊರಗಡೆನೇ. ಇಲ್ಲಿ ಬಂದಂತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ಯಾರೇ ಆಗಲಿ ಅವ್ರಿಗೇನಪ್ಪ ದುಡ್ಡು ಕೊಟ್ಟರೆ ಮಾಡ್ತೇವೆ. ದುಡ್ಡು ಅಂದರೆ ಯಾವ ಥರ ಇಲ್ಲಿ ಕೊಡೋಂಗಿಲ್ಲ, ಅಲ್ಲಿ ಹೋಗೋದು, ಅವ್ರವ್ರ ಹಾಸ್ಪಿಟ್ಲಿಗೆ ಹೋಗೋದು, ಅಲ್ಲಿ 30-40 ಡೀಲ್ ಮಾಡೋದು, ಅಲ್ಲೇ ಆಪ್ರೇಷನ್ ಮಾಡಿ ಕೈ ಬಿಡೋದು. ಇಲ್ಲ ಹಾವೇರಿಗೆ ಹೋಗ್ರಿ, ಯಾಕಂದ್ರೆ ಬಡವ್ರು ಯಾರಿಗೆ ಹಾವೇರಿಗೆ ಹೋಗೋಂಥ ಇದು ಇರಲ್ಲ. ಯಾಕಂದರೆ ಅವ್ರು ಬಡವ್ರು ಇರ್ತಾರೆ.
ಅವ್ರಿಗೆ ಕೊಡೋಂಥ ಒಂದು ದುಡ್ಡಿನ ವ್ಯವಸ್ಥೆ ಇರಲ್ಲ, ಅಂಥ ಮಕ್ಕಳಿಗೆ ಈ ಥರ ಆಗೋಂಥ ಪರಿಸ್ಥಿತಿ ಬರುತ್ತೆ. ನಿನ್ನೆ 10 ಗಂಟೆಗೆ ಬಂದಿದ್ದಾರೆ, ನಿನ್ನೆ 10 ಗಂಟೆಗೆ ಬಂದ್ರೂ ಅವರು ಡಾಕ್ಟ್ರ್ ಒಂದು 10 ಗಂಟೆಗೆ ಬಂದರೂ 24 ಗಂಟೆ ಆದರೂ ಇದುವರೆಗೂ ಡಾಕ್ಟ್ರ್ ಇಲ್ಲ. ನಾವು 6:30 7 ಗಂಟೆ ನನಗೆ ಫೋನ್ ಬಂದಾಗ ನಾನು ಇಮಿಡಿಯೇಟ್ಲಿ ಬಂದು ಇಲ್ಲಿ ನೋಡಿದಾಗ ಆವಾಗ ಆ ಅಮ್ಮ ಅವಾಗ ಬಂದು ಅವಾಗ ಚೆಕ್ ಮಾಡೋಕೆ ಹೋಗ್ತಾಯಿತ್ತು. ಯಾರು? ಕ್ಷಮಾ ಮೇಡಮ್ ಅಂತೇಳಿ. ಅವ್ರು ಏನು ಮಾಡಿದ್ರಪ್ಪ ಅಂದರೆ ಅವರು ನೈಟೇ ಬಂದು ಹಿಂಗಾಗೈತೆ, ಹಿಂಗಿಲ್ಲ ಏನಿಲ್ಲ ಇಲ್ಲ ಅವ್ರು ಇಲ್ಲಿದ್ರು ಬೇರೆ ಯಾವ್ದಾದ್ರು ಡಾಕ್ಟರ್ ಸರ್ ಹಿಂಗೈತೆ ಹಿಂಗಿಲ್ಲ ಮೇಡಮ್ ಅವ್ರಿಗೆ ಮಾಡ್ರಿ ಅಂದರೆ ಒಂದು ಆ ಮಗುನ ಬದುಕ್ಬೋದತ್ತೇನೋ. ಒಂದು ಜೀವ ಆಗೈತೆ, ಇದಕ್ಕೆಲ್ಲ ಹೊಣೆಗಾರ ಯಾರು? ಆಮೇಲೆ ಇಲ್ಲಿ ಬಂದ ಸಾರ್ವಜನಿಕರು ಯಾರೇ ಬಂದು ಅಲ್ಲಿ ಚೆಕ್ ಮಾಡೋಕೆ ಹೋದ್ರೆ ಏನಂತಾರೆ, ಅವ್ರು ದೂರ ನಿಂತ್ಕೊಂಡು ಏನಾಗಿತ್ತಮ್ಮ ನಿನಗೆ ಹೊಟ್ಟೆ ನೋವು, ಹೋಗು ಸ್ಕ್ಯಾನಿಂಗ್ ಮಾಡಿಸಮ್ಮ, ಇಲ್ಲಿ ಬೇಡ ಅವ್ರು ಸಂಬಂಧಪಟ್ಟ ಕ್ಲಿನಿಕ್ಗಳಿಗೆ ಬರ್ಕೊಡ್ತಾರೆ. ಯಾಕೆ ಈ ವ್ಯವಸ್ಥೆ ಯಾಕೆ ಈ ಥರ ಆಗ್ತಾ ಇರೋದು ಇಲ್ಲೆಲ್ಲ? ದಯಮಾಡಿ ಈ ವ್ಯವಸ್ಥೆನ ಬಂದ್ ಮಾಡಬೇಕು. ಆಮೇಲೆ ಅವರು ಸ್ವಂತ ಏನು ಕ್ಲಿನಿಕ್ ಇಟ್ಕೊಂಡಾರಲ್ಲ ಅದನ್ನು ಬಂದ್ ಮಾಡಿಸ್ಬೇಕು. ಫಸ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊತಿರೋದು ಇದೆ, ನಾವು ಯಾರಾಗಲಿ ಇದನ್ನು ಬಂದ್ ಮಾಡಿಸೋ ವ್ಯವಸ್ಥೆ ಮಾಡಬೇಕು. ಈ ಘಟನೆ ಆಗಬೇಡ್ದು ಆಗಿಬಿಟ್ಟೈತಿ. ಮುಂದೆ ಈ ಜಿಲ್ಲಾಧಿಕಾರಿ ಮತ್ತು ದಂಡಾಧಿಕಾರಿ ಯಾರು ಅದಾರ ಡಾಕ್ಟ್ರ್ ಮೇಲೆ ಕ್ರಮ ತಗೊಳ್ಳಬೇಕು. ತಗೊಂಡು ಈ ಥರ ಮತ್ತೆ ಯಾರಿಗೆ ಮತ್ತೆ ಮುಂದೆ ಆಗಬಾರ್ದು. ದೇವರು ಅಂದರೆ ಡಾಕ್ಟರ್ ನಂಬ್ಕೊಂಡು ಬರ್ತಾರೆ ಇಲ್ಲಿ. ದೇವರು ಅವ್ರ ಟೈಮ್ನಾಗ ಬಂದು ಡ್ಯೂಟಿ ಮಾಡಲೇಬೇಕು. ಯಾಕಂದರೆ ಮಾಡಿಲ್ಲ ಅಂದರೆ ಈ ಥರ ಘಟನೆ ಆಗತ್ತಿ. ಮುಂದೆ ಈ ಥರ ಯಾವುದು ಆಗಬಾರ್ದು ಅಂಥೇಳಿ ನಾವು ಡಿ ಸಿ ಸಾಹೇಬ್ರಿಗೆ ಒಂದು ಮನವಿ ಹೇಳ್ತೀವಿ. ಮತ್ತು ಈ ಡಾಕ್ಟ್ರ್ ಮೇಲೆ ಕ್ರಮ ತಗೋಬೇಕಂತ ಹೇಳಿ ನಾವು ಈ ಎರಡು ಮಾತು ಹೇಳಿ ನಾವು ಮುಗಿಸ್ತೀನಿ. ಕಂಪ್ಲೇಂಟು ಮೇಡಮ್ ಅವ್ರ ಮನೆಯವ್ರು ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಯಾರ. ಆದರೆ ಅವ್ರ ಜೊತೆಗೆ ನಾವು ಸಹಕಾರ ಕೊಡ್ತೀವಿ. ಡಾಕ್ಟ್ರ್ ಮೇಲೆ ಈಗ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಮತ್ತು DHH ಮೇಲೆ. ಯಾಕಂದ್ರೆ ಅವ್ರು ಬಂದು ನೋಡಲೇಬೇಕು. DHH ಅಂದರೆ ಎಲ್ಲರೂ ಬಂದು ನೋಡಲೇಬೇಕು. ಹಾಸ್ಪಿಟ್ಲ್ ಅಂದರೆ ಬಂದು ಅವ್ರದ್ದು ಕೆಲಸ ನೀತಿ ಮಾಡಲೇಬೇಕು. ಸರಿ ಇಲ್ಲ ಬಂದು ಅವ್ರ ಕೆಲಸ ಮಾಡಲೇಬೇಕು. ಅವ್ರು ಕೆಲಸ ಮಾಡಿಲ್ಲ ಅಂದರೆ ಈ ಥರ ಘಟನೆ ಆಗೋದು. ಯಾಕಂದ್ರೆ ಅವ್ರು ಸ್ವಂತ ಕ್ಲಿನಿಕ್ ನಡ್ಸಂಗಿದ್ರೆ ನಡೆಸಲಿ, ಬೇಡ ಅನ್ನಂಗೆ ನಾವು ನಮಗೇನು ರೈಟ್ಸ್ ಇಲ್ಲ. ಅವ್ರು ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಾರೋ ಅವ್ರು ಬಂದು ಮಾಡಲಿ. ಬಂಧುಗಳೇ, ನಾನು ಶಬ್ಬೀರ್ ಅಹಮದ್, KRS ಪಾರ್ಟಿ ರಾಣೆಬೆನ್ನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ. ನಿನ್ನೆ ರಾತ್ರಿ 11 ಗಂಟೆಗೆ ನಾನು ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗಿದ್ದೆ. ಇಲ್ಲಿ ಯಾರೂ ಡಾಕ್ಟ್ರು ಇಲ್ಲ. ನೈಟ್ ಡ್ಯೂಟಿ ಒಳಗೆ ಎಲ್ಲ ಸಿಸ್ಟರ್ ಮೇಲೆ ಡಿಪೆಂಡ್ ಅದಾರೆ. ಸಿಸ್ಟರು ಮಾಡೋದು ಎಲ್ಲ ಕೆಲಸ ಸಿಸ್ಟರ್. ಇವರು ಡಾಕ್ಟ್ರ್ ಒಬ್ಬೊಬ್ಬರು ಇಲ್ಲಿ ಯಾವುದೇ ರೀತಿ ಇನ್ಚಾರ್ಜ್ ಕೂಡ ತೊಗೊತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎದಕ್ಕಪ್ಪ ಅಂದ್ರೆ DHO ತಮ್ಮ ಕೆಲಸ ಐತಿ ಮಾಡ್ಕೊಳೋದು ಹೋಗೋದು ಅಷ್ಟೇ ಗೊತ್ತೈತೆ ಅವ್ರಿಗೆ. ಇಲ್ಲಿ ಬಂದು ವಿಸಿಟ್ ಮಾಡೋಂಗಿಲ್ಲ, ನೋಡೋಂಗಿಲ್ಲ. ನೈಟ್ ಡ್ಯೂಟಿ ಯಾರಿದ್ದಾರೆ ಅಂತ ಏನು ಒಟ್ಟು ಏನೇನಿಲ್ಲ. ಎಲ್ಲ ಸಿಸ್ಟರ್ ಮೇಲೆ. ರಾತ್ರಿಗೆ ಅದು ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಏನು ಡೆಲಿವರಿ ಆಗಿದ್ದೆ. ಅದು ಆದಮೇಲೆ ಫೋನ್ ಮಾಡ್ಯಾರವ್ರಿಗೆ, ಮಗು ಯಾಕೆ ಹುಷಾರಾಗಿಲ್ಲ ಹೇಳತ್ಲೆ. ಆಮೇಲೆ ಕ್ಷಮಾ ಮೇಡಮ್ ಅವ್ರು ಬಂದು ಚೆಕ್ ಮಾಡ್ಯಾರಂತೆ. ಅಲ್ಲಿ ಮಠ ಆ ಮಗು ಸತ್ತು ಹೋಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇದು ಮೊದಲ ಸಲ ಅಲ್ಲ, ಭಾಳ ಸಲ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ತಾ ಇರ್ಬೇಕು. ನೀವು ಸಂಬಳ ತೊಗೊಂಡು ಮನ್ಯಾಗ ಕುಂದ್ರದಷ್ಟೇ ಅಲ್ಲ, ಇಲ್ಲಿ ಮಗು ಸತ್ತು ಹೋಗಿದ್ದೆ. ಯಾರ ಮಗು ಸತ್ತು ಹೋಗೈತಿ ಅವ್ರಿಗೆ ಗೊತ್ತು, ಕಷ್ಟ ಅವ್ರದ್ದು. ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಹಾವೇರಿ ಜಿಲ್ಲೆಯಲ್ಲಿ ಸರ್ಕಾರಿ ಏನು ಇವು ಆಸ್ಪತ್ರೆಗಳಿದಾವಲ್ಲ, ಇಲ್ಲಿ ಎಷ್ಟು ಸಮಸ್ಯೆಗಳೈತಂದರೆ ಭಾಳ ಸಮಸ್ಯೆ. ಮೊನ್ನೆ ತಾಯಿ ಕಾರ್ಡ್ ಇದ್ದಿದ್ದಿಲ್ಲ, ತಾಯಿ ಕಾರ್ಡನ್ನು ಒಂದು 2,000 ತಾಯಿ ಕಾರ್ಡನ್ನು ನಾವು ರಾಜ್ಯ ಮಟ್ಟದ ಆಸ್ಪತ್ರೆಗಳಿಗೆ ಹೇಳಿ ಜಿಲ್ಲಾ DHO ಅವ್ರ ಜೊತೆ ಮಾತಾಡ್ಕೊಂಡು 2,000 ತಾಯಿ ಕಾರ್ಡನ್ನು ತರಿಸಿ ತಲಾ 200 ತಾಲೂಕಲ್ಲಿ ಹಂಚ್ರಿ ಅಂತೇಳಿ ಮೊನ್ನೆ ನಾವು ಅದನ್ನು ಒಂದು ಸಣ್ಣ ಒಂದು ಹೋರಾಟದ ಮುಖಾಂತರ ಅದನ್ನು ಗಮನಕ್ಕೆ ತರಲಿಲ್ಲ, ಯಾರು ಗಮನಕ್ಕೆ ತರಲಿಲ್ಲ. ಯಾಕಂದ್ರೆ ಅದು ಒಳಗಡೆನ ಡಾಕ್ಟರ್ ಜೊತೆ ಮಾತಾಡ್ಕೊಂಡು ಆ ವಿಷಯನ ನಾವು ತರಿಸಿ ಎಲ್ಲ ತಾಯಿ ಕಾರ್ಡನ್ನು ಕೊಟ್ವಿ. ಯಾಕಂದ್ರೆ ಏನಾಗೈತೆ ಅಂದರೆ ತಾಯಿ ಕಾರ್ಡ್ ಕೊಡಬೇಕಾದ್ರೆ ಅದು ತಾಯಿಗೆ ಸಂಬಂಧಪಟ್ಟಂಥ 9 ತಿಂಗಳ ತಾಯಿಗೆ ಸಂಬಂಧಪಟ್ಟಂಥ ವಿಷಯ ಇರ್ತೈತೆ. ಅದರಲ್ಲಿ ಅವ್ರೇನು ಮಾಡಿಬಿಡ್ತಾರೆ, ತಾಯಿ ಕಾರ್ಡ್ ಬಿಡ್ತಾರೆ, ಒಂದು ಒಳಗಡೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅಲ್ಲಿ ಕಳಿಸ್ಬಿಡ್ತಾರೆ. ಆಮೇಲೆ ಮಾಹಿತಿ ಯಾರು ಕೊಡಬೇಕು? ಜಿಲ್ಲಾ ಆಸ್ಪತ್ರೆಗೆ. ಅವ್ರು ಯಾರು ಕೊಡೋದಿಲ್ಲ. ಅದು ಏನಾಗ್ಬಿಡುತ್ತೆ ಅಂದರೆ ಡಾಕ್ಟರ್ಸ್ ಇಲ್ಲ, ತಾಯಿ ಕಾರ್ಡ್ ಕೊಟ್ಟರೆ ಒಳಗೆ ಬರ್ರಿ ಅಂತಾರೆ. ತಾಯಿ ಕಾರ್ಡ್ ಇಲ್ಲದ್ರೆ ಅದು ಒಳಗೆ ಹೋಗಂಗಿಲ್ಲ. ಹಾಗಾಗಿ ಈ ಥರ ಸಮಸ್ಯೆಗಳು ಭಾಳ ಬರ್ತಾ ಇದ್ದಾವೆ. ಆಮೇಲೆ ಡಾಕ್ಟರ್ಸ್ ಮಾಡೋಂಥ ಕೆಲಸನ ಈ ಸಿಸ್ಟರ್ ಯಾಕೆ ಮಾಡ್ತಾ ಇದ್ದಾರೆ? ಸಿಸ್ಟರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬೇಕಾದರೆ ಹೆಚ್ಚಿನ ಡಾಕ್ಟರ್ಸ್ಕೊಂಡು ಕೇಳೋಂಥ DHO ಸಾಹೇಬ್ರ ಜೊತೆ ಮಾತಾಡಬೇಕು, ಇಲ್ಲಾಂದ್ರೆ ತಾಲೂಕು THO ಜೊತೆ ಮಾತಾಡಬೇಕು. ಇವರು ಹಿರಿಯತನ ಯಾಕೆ ಮಾಡ್ತಾರೆ? ಇವ್ರು ಹಿರಿಯತನ ಮಾಡೋದ್ರಿಂದ ಏನಾಗ್ತಾಯಿದೆ ಅಂದರೆ ಸಮಸ್ಯೆ ಭಾಳ ಉದ್ಭವ ಆಗ್ತಾಯಿದೆ. ಈಗ ಆ ಪಾಪು ಹೋಗಿದೆ, ಅದು ಯಾರು ತಂದು ಕೊಡಬೇಕು? 9 ತಿಂಗಳ ಹೆತ್ತಿರ್ತಾಳೆ ತಾಯಿ. ಹಾಗೆ ಪರಿಸ್ಥಿತಿ ಏನು? ಮುಂದಿನ ದಿನಮಾನಗಳಲ್ಲಿ ನೋಡಿ ಜಿಲ್ಲಾ ಮಟ್ಟದ ಆಸ್ಪತ್ರೆ ಮಾಡಿಕೊಡ್ಬೇಕಂತ ಈಗಾಗಲೇ MLA ಸಾಹೇಬ್ರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಅದ್ರ ಬಗ್ಗೆ. ಅದು ಜಿಲ್ಲಾ ಆಸ್ಪತ್ರೆ ಮತ್ತೊಂದು ಆಗಬೇಕಂದ್ರೆ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಭಾಳ ಬೃಹತ್ವಾಗಿ ಬೆಳೆದಿದೆ. ಅದರಲ್ಲೂ ರಾಣೆಬೆನ್ನೂರು ನಗರ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ 35-40 ವಾರ್ಡ್ ಆಗೋಂಥ ಒಂದು ವ್ಯವಸ್ಥೆ ಇದೆ. ನಗರ ಪಾಲಿಕೆ ಮಾಡುವಂಥ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಾಗಾಗಿ ದಯಮಾಡಿ ಜಿಲ್ಲಾ ಆಸ್ಪತ್ರೆಯಲ್ಲಿರುವಂಥ ಆಫೀಸರ್ಸ್ ಎಲ್ಲರೂ ಕೂಡ ಈ ವ್ಯವಸ್ಥೆಗೆ ಬಂದು ಕೂಡಲೇ ಬಂದು ಆಸ್ಪತ್ರೆಗೆ ಬಂದು
ಈ ಪರಿಸ್ಥಿತಿಯನ್ನು ನೋಡಬೇಕು. ಆದರೆ ಆ ವ್ಯಕ್ತಿ ಇಲ್ಲಿಗೆ ನಾವು ಬಿಡೋದಿಲ್ಲ. ನಾವು ಈಗ ಹೋರಾಟದ ಮುಖಾಂತರ ಈಗ ಸಂಬಂಧಪಟ್ಟಂಥ ನಾಯಕರು ಬಂದಿದ್ದಾರೆ, ಆ ಸಮಾಜದ ನಾಯಕರು ಬಂದಿದ್ದಾರೆ, ಈಗ KRS ನಾಯಕರು ಬಂದರೆ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಕೂಡ ಆ ಪಾಪನ ಒಂದು ನೊಂದಂಥ ಕುಟುಂಬಕ್ಕೆ ನಾವು ಖಂಡಿತವಾಗಲೇ ಅವ್ರಿಗೆ ಬೆಂಬಲ ಕೊಡ್ತೇವೆ ಅಂತ ನಾವು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅವ್ರಿಗೆ ಈಗ ಪಾಪು ಇದಾಗಿರೋ ಕಾರಣ ಕಾರ್ಡ್ ಪ್ರೊಲ್ಯಾಪ್ಸ್ ಅಂದರೆ ಕರಳು ಬೆಳ್ಳಿ ಮುಂಚೆನೇ ಫಸ್ಟ್ ಡೆಲಿವರಿ ಆಗಿ ಆಮೇಲೆ ಬೇಬಿ ಡೆಲಿವರಿ ಆಗಿರ್ತದೆ. ಅದು ಲಕ್ಷಕ್ಕೊಬ್ಬರಿಗೆ ಹಿಂಗಾಗುತ್ತೆ, ಅದು ನಮ್ಮ ಕೈಗೂ ಇರೋದಿಲ್ಲ ಅದು. ಆಮೇಲೆ ಬ್ಲೀಡಿಂಗ್, ಆಮೇಲೆ ಡೆಲಿವರಿ ಆದ ತಕ್ಷಣ ಬ್ಲೀಡಿಂಗು ಜಾಸ್ತಿ ಆಯಿತು, ಅದರಿಂದ ನಾವು ಕಂಟ್ರೋಲ್ ಮಾಡಿದ್ದೀವಿ. ಮೇಡಮ್, ನೀವು ಡ್ಯೂಟಿ ಮೇಲೆ ಇರಲಿಲ್ಲ, ನಿಮ್ಮ ಇನ್ಚಾರ್ಜ್ ಇದ್ರು, ನೀವು ಡ್ಯೂಟಿಯಲ್ಲಿ ಇರಲಿಲ್ಲ, ನೀವು ಕಾಲ್ ಮುಖಾಂತರ ಇನ್ಸ್ಟ್ರಕ್ಟರ್ ಕೊಟ್ಟಿಲ್ಲ, ಇದಕ್ಕೇನು ಹೇಳ್ತೀರಿ ಮೇಡಮ್? ಕಾಲ್ ಇರ್ತೀವಿ, ಆಮೇಲೆ ಇನ್ಫಾರ್ಮ್ ಮಾಡಿದೆ, ಆಮೇಲೆ ಗಂಟೆ ಅಂತ ಹೇಳಿದಾಗೂ ನಾವು ಒಂದ್ಸತಿ, ಯಾಕಂದರೆ ಫಿಫ್ತ್ ಗರ್ಡೆ ಯಾವಾಗಲೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಆದಷ್ಟು ಅವರೆಲ್ಲ ಡೆಲಿವರಿ ಮಾಡಿದ್ದೀನಿ ಅಂತ ಹೇಳಿದ್ವಿ. ಬಟ್ ಆದರೂ ಹೇಳಿದ್ರು ಇಲ್ಲ, ಅವಾಗಿನ ಹೋಗಿ ಕಂಡಿರಲಿಲ್ಲ, ಬೆಳಗ್ಗೆ ಬಂದಿದ್ದಾರೆ. ಮೇಡಮ್, ಅವ್ರು ಹೇಳೋ ಪ್ರಕಾರ ನೀವು ಕಾಲಲ್ಲಿ ಹೇಳೋದಲ್ಲ, ನಿಮ್ದು ಇನ್ಚಾರ್ಜ್ ಇತ್ತು, ನೀವು ಯಾಕೆ ಡ್ಯೂಟಿ ಮೇಲೆ ಇರಲಿಲ್ಲ, ನೀವು ಯಾಕೆ ಅದನ್ನ ಡೈರೆಕ್ಟಾಗಿ ಬಂದು ಇನ್ಸ್ಟ್ರಕ್ಟ್ ಮಾಡಲಿಲ್ಲ, ನೀವು ಎಲ್ಲೇ ಕಾಲಲ್ಲಿ ಇದ್ಕೊಂಡು ಹಾವೇರಿ ಬರ್ಕೊಡ್ತೀನಿ, ಹಾವೇರಿಗೆ ಹೋಗಿರಲ್ಲ ಮೇಡಮ್, ನಿಮ್ಮ ಇನ್ಚಾರ್ಜ್ ಇದ್ದು ನೀವು ಇರಲೇಬೇಕಾಗಿತ್ತು, ನೀವು ಯಾಕಿಲ್ಲ ಡ್ಯೂಟಿ ಮೇಲೆ ಅಂತ ಕೇಳ್ತಿದ್ದಾರೆ. ಅವ್ರದ್ದು ಅದೇ ಆರೋಪ, ಬೇರೆ ಏನಿಲ್ಲ ನಿಮ್ಗೆ. ಅದು ಡ್ಯೂಟಿಯಾಗಿಲ್ಲ, ಡ್ಯೂಟಿಯಲ್ಲಿ ಹಾಜರಿ ಹಾಕಿದ್ರೆ ಅದು ಡ್ಯೂಟಿಯಲ್ಲಿ ಇಲ್ಲ. ನೀವು ಅದ್ರ ಬಗ್ಗೆ ಮಾತಾಡ್ರಿ. ಅದು ಕಾರ್ಡ್ ಪ್ರೊಲ್ಯಾಪ್ಸ್ ಆಗಿ ಇದಾಗಿರುತ್ತೆ, ಬಟ್ ಇನ್ನೊಂದ್ಸತಿ ಹಿಂಗಾಗದೇ ಇರೋ ಥರ ಅದು ಹೈಯರ್ ಅಥಾರಿಟಿ ಹೇಳ್ತಾರೆ ಮೇಡಮ್. ನೀವು ಹೋಗಿದ್ದಲ್ಲ ಮೇಡಮ್, ಏನು ಮಾಡೋದು ಹೇಳ್ರಿ? ಸರ್, ಈಗ ಇದು ನಿಮ್ಮ ಮಾಹಿತಿ ಗೊತ್ತಿದೆ ನಿಮ್ಗೆ. ಈಗ ನೀವು ತಾಲೂಕು ವೈದ್ಯಾಧಿಕಾರಿಯಾಗಿ ನೀವೆಂತ ಕ್ರಮ ತಗೊಂತೀರಿ ಹೇಳಿ ಸರ್? ಅವ್ರದ್ದು ಆಯ್ತು, DHO ಅವ್ರು ತಗೊಂತಾರೆ, ನಿಮ್ದು ಏನು ಹೇಳಿ? ಮಾಹಿತಿ ನಾವು DSR ಮುಖಾಂತರ ನಾವು ಏನು ಮುಂದೆ ಗೈಡ್ಲೈನ್ಸ್ ಬರ್ತದೆ ಅವ್ರ ಪ್ರಕಾರ ನಾವು ಅಲ್ಲ, ಇದು ಒಂದನೇ ಆರೋಪ ಅಲ್ಲ, ಅನೇಕ ಸರಿ ಇದು ಆರೋಪಗಳು ಬಂದಿದ್ದಾವೆ. ಯಾಕಂದ್ರೆ ರೆಫರ್ ಮಾಡ್ತಾರೆ, ನಾವು ಚರ್ಚೆ ಮಾಡಿ ಮುಂದೆ ಏನು ಮಾಡ್ತಾರೆ ಅಂತ DSR ಮಾಹಿತಿ ತಗೊಂತೀವಿ. ಬೇರೆ ಈಗ ಪಬ್ಲಿಕ್ ಬೇಡಿಕೆ ಏನು ಗೊತ್ತಾ, ಸಸ್ಪೆಂಡ್ ಮಾಡ್ತೀರಾ ಅವ್ರನ್ನ ಅಂತ, ಸಸ್ಪೆಂಡ್ ಮಾಡ್ತೀರಾ ಮಾಹಿತಿ ಕಳಿಸ್ತೀವಿ. ಅವ್ರ ಮುಂದೆ ಏನು ನಾವು ಮಾಹಿತಿ DSR ಹತ್ರ ಮಾತಾಡಿ ಮುಂದೆ ಮಾಹಿತಿ ತಗೊಂಡು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮುಂದೆ ಸೂಚನೆ ತಗೊಂತೇವೆ. ವಿಷಯ ಮಾತನಾಗ ಇರುತ್ತಾ ಅಥವಾ ಕ್ರಮ ಆಗುತ್ತೆ ಇದು ಮಾಡ್ತೀವಿ ಮುಂದೆ. ನೈಟ್ ಡ್ಯೂಟಿ ಮಾಡೋದೇ ಇಲ್ಲ ಮೇಡಮ್ ಅವರು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದು ರೋಸ್ಟರ್ ಪ್ರಕಾರ ಅದೆಲ್ಲ ಕಾಮ್ಸ್ ಅಂತ ಅಟೆಂಡೆನ್ಸ್ ಬಂದ್ರೆ ಅದ್ರ ಪ್ರಕಾರ ಡ್ಯೂಟಿ ಇರ್ತದೆ ಅವ್ರದ್ದು, ಅದನ್ನ ನೋಡಿ ಅದ್ರ ರೋಸ್ಟರ್ ಅಷ್ಟೇ, ತಂಬೇನು ಕೊಡಲ್ಲ. ರೋಸ್ಟರ್ ಇರ್ತೈತಿ, ಅಟೆಂಡೆನ್ಸ್ ಕಾಮ್ಸ್ ಅಂತ ಇರ್ತದೆ, ಅದ್ರ ಪ್ರಕಾರ ಅವ್ರು ಮಾಡ್ತಿರ್ತಾರೆ ಡ್ಯೂಟಿ. ಕೆಲವು ಟೆಕ್ನಿಕಲ್ ಸಮಸ್ಯೆ ಅದಾವ, ಅದು ಬಗೆಹರಿಸ್ಕೊಂಡು ನಾವು ಮುಂದೆ ನೀವು ವಿಸಿಟ್ ಮಾಡಲ್ಲ ಏನು ಸರ್? ಹಾಸ್ಪಿಟ್ಲ್ಗಳು ವಿಸಿಟ್ ಮಾಡಲ್ಲ? ಇನ್ಚಾರ್ಜ್ TH ಅದನ್ರಿ. ಅಲ್ಲ, ಇನ್ಚಾರ್ಜ್ ಇದ್ರು ವಿಸಿಟ್ ಮಾಡ್ಬೋದಲ್ಲ? ನನಗೆ 3 PS ಇನ್ಚಾರ್ಜ್ ಅದಾವ, 4 ನಂದು ಸೇರಿ 4 ಇನ್ಚಾರ್ಜ್. ಇಡೀ ನಳವೆ ತಾಲೂಕಿಗೆ 6 ಜನ ವೈದ್ಯರು ಅದಾರ. ವೈದ್ಯರ ಕೊರತೆ ಭಾಳ ಐತಿ, ನಮಗೆ ಒತ್ತಡ ಭಾಳ ಅದಾವ್ರಿ ಸರ್. 4-5 ಜನ ವೈದ್ಯರು ಇರೋದಿಲ್ಲ, ಇನ್ಚಾರ್ಜ್ TH ಅದನ್ರಿ. 5 ಜನ ಇಲ್ಲಿ ವೈದ್ಯರು ಇರೋದು, ವೈದ್ಯರು ಕೊಟ್ಟು ಇಲ್ಲಿಗಿಲ್ಲ. ನನಗೆ ಇನ್ಚಾರ್ಜ್ TH ಇರುತ್ತೆ, ನನಗೆ ಒತ್ತಡ ಭಾಳ ಆಗ್ತಿದೆ ರೀ. ಅದು ಮುಂದಿನ ಕ್ರಮ ಮುಂದೆ DSR ಮಾತ್ರ ಮುಂದೆ ಕ್ರಮ ಏನು ಅಂತ ಪೇಷಂಟ್ ಕರೆದಾಗ ಬರ್ತೀವಿ, ಜೊತೆಗೆ ನಿಂತು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಬಟ್ ಫೋನ್ ಮಾಡಿ ಕಾಲ್ ಮಾಡಿದ್ರೆ ಆನ್ ಕಾಲಲ್ಲಿ ಡೆಲಿವರಿ ಆಗಲ್ಲ, ಒಂದು ಇಂಜೆಕ್ಷನ್ ಕೊಡದೆ ಯಾವ ಡೆಲಿವರಿ ಆಗಲ್ಲ. ಹಂಗಿದ್ರೆ ಮನೆಯಲ್ಲೇ ಡೆಲಿವರಿ ಮಾಡ್ಕೋಬೋದಲ್ಲ, ಯಾಕೆ ಆಸ್ಪತ್ರೆಗೆ ಬರಬೇಕು? ಇವು ಡಾಕ್ಟರ್ ನಿರ್ಲಕ್ಷ್ಯದಿಂದ ಆಗಿರೋದು, ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ. ನೀವು ಕರ್ಕೊಂಬಂದಾಗ ಯಾರಿದ್ರು? ನಾನು ಬೆಳಗ್ಗೆ ತಗೊಂಡಾಗ ನೋಡಿದ್ರು, ಇನ್ನೇನಿಲ್ಲ ಅಂದರು. ಡಾಕ್ಟ್ರ್ ಇರಲಿಲ್ಲ, ಡಾಕ್ಟ್ರ್ ಯಾರೂ ಇಲ್ಲ. ನಿನ್ನೆ ಇಡೀ ಡಾಕ್ಟ್ರ್ ಇಲ್ಲ, ಯಾರೂ ಇಲ್ಲ. ಬೆಳಗ್ಗೆ ನೋಡಿದ್ರು, ಮಧ್ಯಾಹ್ನ 4 ಗಂಟೆಗೆ ಮನೆಗೆ ಕಳಿಸ್ಕೊಟ್ರು. ಅಲ್ಲಿಂದ ಮತ್ತೆ ನಾವು 7:30ಗೆ ಬಂದಾಗ ಮಧ್ಯಾಹ್ನ ಡ್ಯೂಟಿ ಸಿಸ್ಟ್ರು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿ ಹೋಗಿದ್ರು. ನೈಟ್ ಡ್ಯೂಟಿ ಸಿಸ್ಟ್ರು ಫೋನ್ ಮಾಡಿ ಕರೆದ್ರೆ ಆನ್ ಕಾಲಲ್ಲೇ ರೆಫರ್ ಟು ಹೈಯರ್ ಸೆಂಟ್ರ್. ಇವ್ರದ್ದು ಮಾತು ಇದೆ ಭಾಳ ಐತಿ. ಹಾಗಾದ್ರೆ ಬಡವ್ರ ಬಗ್ಗರು ರೆಫರ್ ಟು ಹೈಯರ್ ಸೆಂಟ್ರ್ ಇಲ್ಲಿ ಯಾಕೆ ತಾಲೂಕು ಆಸ್ಪತ್ರೆ ಇರ್ಬೇಕು? ಇವ್ರು ಯಾಕೆ ಇಲ್ಲಿ ಪೇಮೆಂಟ್ ತೊಗೊಳಕ್ಕೆ ಡಾಕ್ಟ್ರಾಗಿ ಬಂದ್ಬಿಟ್ರು? ಪೇಷಂಟಿಗೆ ಹಿಂಸೆ ಕೊಡೋಕೆ ಬರ್ತಾರೆ ಇವರು. ಗರ್ಭಿಣಿಯರ್ದೇನು ಅದು ಅವ್ರಿಗೆ ಗೊತ್ತಾಗಲ್ವ ಮಕ್ಕಳದಿವ್ರಿಗೆ? ಇವರೆಲ್ಲ ಸಿಜರಿನ್ ಮಾಡಿಸ್ಕೊಂಡಿದ್ದಾರೆ, ಉಳಿದವರೆಲ್ಲರೂ ಸಿಜರಿನ್ ಮಾಡಿಸ್ಕೊಳುತ್ತೆ. ನಾರ್ಮಲ್ ಡೆಲಿವರಿ ಮಾಡಿದರೆ ಮಗು ತೆಗೀತಿ ಅನ್ನೋಕೆ ಇವ್ರು ಹೇಳ್ತಾರೆ. ಇವ್ರಿಗೆ ಗೊತ್ತಿತ್ತು ತಾನೇ ಅದು. ಆ ಪ್ರಾಬ್ಲಮ್ ಗೊತ್ತಿದ್ದವ್ರು ಯಾಕೆ ಬಂದು ಫೇಸ್ ಮಾಡಲಿಲ್ಲ? ಪಾಪು ಅವರು ಕೇಳ್ತಾ ಇದ್ದಾರೆ, ನಮ್ಮ ನಾಲ್ಕು ಪಾಪು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈಗ ಏನು ಉತ್ತರ ಹೇಳಬೇಕು? ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಇನ್ನೂ ಇಂಥ ಮಕ್ಕಳಿಗೆ ಯಾರು ನೋಡ್ತಿದ್ರು? ಈಗ ದೇವರಂತ ಬರ್ತಾರೆ, ನಾವು ಇವರೇ ನಮ್ಮ ದೇವರಂತ ಬರ್ತೀವಿ ನೋಡೋಕ್ಕಂತ ಇವ್ರು ಇರ್ತೈತಿ. ಹೀಗಾಗಿ ಕೇಳ್ತಾ ಇದ್ದಾರೆ, ಪಾಪು ಎಲ್ಲ ಅಕ್ಕಮ್ಮ ಪಾಪು ಎಲ್ಲಿ, ಯಾಕೆ ಈಗೆಲ್ಲ ನಿಂತಿದ್ದಾರೆ
ಸರ್ ಏನಾಗಿಲ್ಲ ಪಾಪು ಆರಾಮಿದ್ದು ಸುಮ್ಮನೆ ಅಂತ ಹೇಳಿ ಬಂದಿದ್ದೀನಿ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಜೀವನ ಬದುಸ್ಕೊಡ್ತಾರ ಪಾಪುಗೆ? ನೀವೇ ಹೇಳ್ರಿ. ಇವ್ರಿಗೆ ತೆಗಿಬೇಕು ಸರ್. ಒಳ್ಳೆ ಯಾರಾಗಿ ಮತ್ತು ಬೇರೆದಾಗಿ ನೋಡಬೇಕು. ಇವರೇ ಅಂತ ನಂಬ್ಕೊಂಡು ಬಂದಿರ್ತೇವೆ ನಾವು. ಈ ಥರ ಆದರೆ ಕಷ್ಟ ಆಗ್ತಿದೆ ಸರ್. ಅವ್ರನ್ನೇ ಬಿಟ್ಟು ಉಳಿದ್ರೆ ಕರ್ಕೊಂಡು ಹೋಗ್ತೀವಿ ಮನೆಗೆ. ಏನಾದರೂ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ಬೇಕಿತ್ತು ನಾವು ಅವಾಗ? ಇವ್ರು ಹಾಕೊಂಡ್ಬಿಡ್ತಾರೆ ಹೇಳಿ, ಇವ್ರು ಹಾಕೊಂಡ್ಬಿಡ್ತಾರೆ ಇಲ್ಲ ಹಿಂಗೆ ಅಂತ ಇಂಗ್ಲೀಷ್ನಾಗ ಹೇಳ್ಬಿಡ್ತಾರೆ ಸರ್. ನಮ್ಮ ಪರಿಸ್ಥಿತಿ ಏನು ಮಾಡ್ಬೇಕೀಗ? ಅವ್ರಿಗೆ ಈಗ ನಮ್ಮ ನಾದಿಗೆ ಯಾರು ಹೇಳ್ತಾರೆ ಸರ್? ಅವ್ರಿಗೆ ಕೇಳಿ ಏನು ಹೆಚ್ಚು ಕಮ್ಮಿ ಆಗ್ತಪ್ಪ, ಅವಾಗ ನಾವು ಇದನ್ನು ಹೆಣ ತಗೊಂಡು ಹೋಗ್ಬೇಕಾ ಮನೆಗೆ? ಹೇಳಿ ಸರ್, ಇದನ್ನು ಹೆಣ ತಗೊಂಡು ಹೋಗ್ಬೇಕಾ? ಈಗ ಏನಾದರೂ ಹೆಚ್ಚು ಕಮ್ಮಿ BP ಜಾಸ್ತಿ ಆಯ್ತು, ಡೆಲಿವರಿ ಆಗಿತ್ತು, ಈಗ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ BP ಆಯ್ತು, ಏನು ಹೆಚ್ಚು ಕಮ್ಮಿ ಆಯ್ತು ಸರ್. ಇದನ್ನು ಹೆಣ ಆಮೇಲೆ ಆಕಿಗೆ ತಲೆ ಹೊರಗೆ ಬಂದಾಗ ಯಾರು ತಗೋಬೇಕಂತ ಆಕಿಗೆ ಗೊತ್ತಾಗಿಲ್ಲ. ಆಮೇಲೆ ಮಗುಗೂ ಹೆಚ್ಚು ಕಡಿಮೆ, ತಾಯಿಗೆ ಹೆಚ್ಚು ಕಡಿಮೆ ಆದರೆ ಯಾವ ಜವಾಬ್ದಾರಿ ಆಗ್ತಾರೆ? ಅಲ್ಲೇ ಸಿಸ್ಟರ್ ಡ್ಯೂಟಿ ಮಾಡ್ತಾರೆ, ಡಾಕ್ಟರ್ ಡ್ಯೂಟಿ ಮಾಡ್ತಾರೆ. ಯಾರ ಹತ್ರ ತೋರಿಸ್ಕೋಬೇಕು? ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾ, ಸಿಸ್ಟರ್ ಹತ್ರ ತೋರಿಸ್ಬೇಕಾ? ಅದೇ ಎಲ್ಲ ಫುಲ್ಲ ಆದರೆ ನಮ್ಗೆ ಇಷ್ಟ ಆದರೆ ಬರ್ತೇವೆ, ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ತೀವಿ. ಅದೇ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಿದ್ವಿ, ಮಾಡ್ಕೊತಿದ್ವಿ. 70,000 ಏನೋ ಲಕ್ಷನ ಎಷ್ಟನ್ನ ಖರ್ಚು ಮಾಡ್ಕೊತಿದ್ವಿ. ಇವ್ರು ಯಾಕಪ್ಪ ಇವ್ರು ಮಾಡ್ತಾರೆ ಅಂತ ಬರ್ತೀವಿ. ಇಲ್ಲಪ್ಪ ನಮ್ಮ ಕೈಯಿಂದ ಆಗಲ್ಲ, ನಾವು ಮಾಡಲ್ಲ ಅಂದ್ರೆ ಹೋಗ್ತಿದ್ವಿ ನಾವು ಎಲ್ಲಾದ್ರೂ. ಇವ್ರು ಸಿಸ್ಟರ್ ಮೇಲಿಂದ ಡಾಕ್ಟರ್ ಮೇಲೆ, ಡಾಕ್ಟರ್ ಮೇಲಿಂದ ಸಿಸ್ಟರ್ ಆಗಲ್ಲ, ಇದು ಆದರಿಗೆ ಹೋಗ್ರಿ ಅಂತಾರೆ. ಆವಾಗ ನಾವು ರಾತ್ರಿ ಆಗುತ್ತೆ, ಗಂಡು ಮಕ್ಕಳು ಇರ್ತಾರೆ ಜೊತೆ, ನಾವು ಹೆಣ್ಣು ಮಕ್ಕಳು ಬರ್ತೀವಿ. ಆವಾಗ ಅಷ್ಟೊತ್ತಿಗೆ ಏನಿಲ್ಲ ಸರ್, ಇವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ನೋಡ್ರಿ ಸರ್. ನಮ್ಮಂತ ಬಡವರು ಇನ್ನೂ ಬರ್ತಾರೆ, ಗುಡಿಸ್ತಾನು ಇರ್ತಾರೆ ಸರ್. ನಮ್ಮಂತ ಬಡವರು ಜಾಸ್ತಿ ಬರೋದಿಲ್ಲ, ಇದ್ದವ್ರು ಯಾರು ಬರಂಗಿಲ್ಲ. ಏನು 50 ರೂಪಾಯಿ